ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಅಂತಾರಾಷ್ಟ್ರೀಯ RSS ಹಾಗೂ ಮೋದಿ ಶಾ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ನೀವು ನಿಮ್ಮ ತಂದೆ ಹುಟ್ಟಿದ ಊರಿನ ಬಗ್ಗೆ ಗಮನ ನೀಡಿ. ಕಲಬುರಗಿ ಶೈಕ್ಷಣಿಕವಾಗಿ ಹಿಂದೆ ಉಳಿದಿದೆ. ಅಫಜಲ್ಪುರ್ ಮೊರಾರ್ಜಿ ದೇಸಾಯಿ ಶಾಲೆಯ 55 ಮಕ್ಕಳು ನಾಷ್ಟ ಮಾಡಿ ವಾಂತಿ ಭೇದಿಯಾಗಿ ಆಸ್ಪತ್ರೆ ಸೇರಿದ್ರು. ಹಾಸ್ಟೆಲ್ಗೆ ಯಾವುದೇ ಸೌಲಭ್ಯ ಇಲ್ಲ. ಕಳಪೆ ರೋಡ್ ದುಸ್ಥಿತಿಯಿಂದ ಕೂಡಿದೆ. ದಂಡೋತಿಯಲ್ಲೂ ಕೂಡ ಇದೇ ರೀತಿಯಾಗಿದೆ. ಸಿಂದಗಿಯಲ್ಲೂ ಆಗಿದೆ. ಸರ್ಕಾರ ಗುಣಮಟ್ಟದ ಆಹಾರ ನೀಡಬೇಕು. ಕರ್ನಾಟಕದಲ್ಲಿ ಎಲ್ಲೂ ಆಗದ ಘಟನೆ ಕಲಬುರಗಿಯಲ್ಲಿ ಆಗ್ತಿದೆ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಗುಣಮಟ್ಟದ ಆಹಾರ ನೀಡುವಲ್ಲಿ ವಿಫಲವಾಗಿದೆ. ಅಧಿಕಾರಿಗಳು ನಿಮ್ಮ ಹತೋಟಿಗೆ ಸಿಗುತ್ತಿಲ್ಲ. ಗುತ್ತಿಗೆದಾರರು 3ನೇ ದರ್ಜೆ ಜಾನುವಾರುಗಳಿಗೆ ನೀಡುವಷ್ಟು ಮತ್ತು ಪಕ್ಕದ ರಾಜ್ಯದ ಆಹಾರ ಪದಾರ್ಥ ಸರಬರಾಜು ಆಗುತ್ತಿದೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಹಾಸ್ಟೆಲ್ಗಳಿಗೆ ಸರಬರಾಜು ಆಗುವ ಆಹಾರ ಪದಾರ್ಥ ಬಗ್ಗೆ ತನಿಖೆ ಆಗಬೇಕು. ಆಹಾರ ಪದಾರ್ಥ ಸರಬರಾಜು ಬಗ್ಗೆ ಇದರಲ್ಲಿ ಯಾರ್ಯಾರು ಇದ್ದಾರೆ ಎನ್ನುವುದು ಸಂಪೂರ್ಣ ತನಿಖೆ ಆಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಸಚಿವರು RSS ಮೋದಿ ಶಾ ಬಿಟ್ಟು ತಮ್ಮ ತಂದೆ ಹುಟ್ಟೂರಿನ ಬಗ್ಗೆ ಗಮನ ನೀಡಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ನಿತಿನ್ ಗುತ್ತೇದಾರ್ ಅವರು, ಹಾಸ್ಟೆಲ್ಗಳಿಗೆ ಪತ್ತೆ ಆಹಾರ ಸರಬರಾಜು ಅಕ್ರಮ ಆಗಿದೆ. ಆಹಾರ ಸುರಕ್ಷತೆ ಸಮಿತಿಗೆ ಶಾಸಕರೇ ಅಧ್ಯಕ್ಷರು ಇದ್ದರೂ ಸಹ ಆಹಾರ ಸುರಕ್ಷತೆ ಸಮರ್ಪಕವಾಗಿ ಸಿಗುತ್ತಿಲ್ಲ. ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕೆಂದರು. ಸುಲ್ತಾನ್ಪುರದಾಗ ಒಬ್ಬ ಮಡಿವಾಳ ಸಮಾಜದ ಹುಡುಗ ಒಬ್ಬನಿಗೆ ರೆಡ್ಯೂಷನ್ ಬರೋತ್ತಿಗೆ ನಿನ್ನೆ ಮೊನ್ನೆ ಹಲ್ಲೆ ಆಗ್ಯದ. ಈ ಮಡಿವಾಳ ಸಮಾಜದವ್ರಿಗೂ ಒಂದು ನಮ್ಮ ಎಲೆಕ್ಷನ್ ಆಗುವಾಗ ಒಬ್ಬನಿಗೆ ಅರೆಸ್ಟ್ ಮಾಡಿ ಮರ್ಮಾಂಗ ಕರೆಂಟ್ ಕೊಟ್ಟು ಟಾರ್ಚರ್ ಮಾಡ್ಯಾರ ಪೊಲೀಸ್ ಡಿಪಾರ್ಟ್ಮೆಂಟ್ದವರು. ಇಂಥವು ಭಾಳಷ್ಟು ಇಲ್ಲಿ ಲ್ಯಾಂಡ್ ಆರ್ಡರ್ ಕಂಪ್ಲೀಟ್ ಫೇಲ್ ಆಗ್ಯದ. ಇಲ್ಲಿ ಗಮನ ಕೊಡಬೇಕು. ಹೋಮ್ ಮಿನಿಸ್ಟ್ರ್ ಅವರು ಈ ಗುಲ್ಬರ್ಗದವ್ರ ಗುಲ್ಬರ್ಗದಾಗೆ ಹಿಂಗೆ ಪರಿಸ್ಥಿತಿ ಇದ್ರೆ ಬೇರೆ ಕಡೆ ಹೆಂಗೆ ಆಗ್ತದೆ ನಾವು ವಿಚಾರ ಮಾಡಬೇಕಾಗ್ತದೆ. ಸ್ವಂತ ಕ್ಷೇತ್ರದಾಗ ನಿನ್ನೆ ನಮಗೆ ರಾವೂರದಿಂದ ಕೆಲವು ಫೋನ್ಗಳು ಬಂದು FIR ಆಗ್ಯದ. 4 ಹಸುಗಳು, 4 ಮತ್ತು 2 ಹಸು, 6 ಹಸು ಕೊಳುವಾಗ್ಯವ. ರಾವೂರ್ ಮತ್ತು ಮಾಲ್ಗತ್ತಿ ಮತ್ತು ಎಲ್ಲರ ಮನೆಗೆ ಇವತ್ತು ಏನಪ್ಪ ಅಂತಂದ್ರೆ ಮನೆಗಳು ಕೊಳುವಾಗ್ಲಿಕ್ಕತ್ತವ. ಅದರ ಬಗ್ಗೆ ನೀವು ಕಾಳಜಿ ತೊಗೊಂಡು ಇಂಥ ಘಟನೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ಮತ್ತು ಈಗ ಬಹಳ ಇದೊಂದು ದುರಂತ. ನಮ್ಮ ಭಾಗದಿಂದ ಜನರು ವಲಸೆ ಹೋಗ್ತಾ ಇದ್ದಾರೆ, ಮೈಗ್ರೇಷನ್ ಆಗ್ತಾ ಇದ್ದಾರೆ. ಇವತ್ತು ಬೆಳೆ ಟೋಟಲ್ ಫೇಲ್ ಆಗ್ಯಾವ. ಇವತ್ತು ಪರಿಹಾರ ಸಿಗ್ತಾ ಇಲ್ಲ. ಬರಗಾಲ ಘೋಷಣೆ ಮಾಡಬೇಕಂತ ನಾವು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಈಗ ಬಿತ್ತನೆ ಚಾಲೂ ಮಾಡಲಿಕ್ಕೆ ಶುರು ಮಾಡ್ಯಾರ ಕೆಲವರು ಬಿತ್ತನೆ ಆದರೂ ಏನು ಇದು ಆಗಿಲ್ಲ. ಈಗ ಸ್ವಲ್ಪ ಮಳೆ ಬರ್ಲಿಕ್ಕೆ ಅದರಿಂದ ಏನು ಉಪಯೋಗ ಆಗಲ್ಲ. ಇವತ್ತು ಮುಂಗಾರು ಇವತ್ತು ಒಡೆದು ಮತ್ತು ಹೆಸರು ಮತ್ತು ಇದು ಈಗ 3-4 ತಿಂಗಳದಾಗ ಅದರಿಂದ ಇನ್ಕಮ್ ಆಗ್ತಿತ್ತು ರೈತರಿಗೆ. ನಮ್ಮ ಮನೆಗೆಲ್ಲ, ನಮ್ಮ ಬಡವ್ರ ಮನೆಗೆ ಆ ದುಡ್ಡು ತೊಗೊಂಡು ತೊಗರಿಗೆ ಡೀಸೆಲ್ಸ್ ಒಳಗೆ ಅವ್ರು ಯೂಸ್ ಮಾಡ್ತಾಯಿದ್ರು. ಟೋಟಲಿ ಫೇಲ್ ಆಗಿಬಿಟ್ಟದು. ಇವತ್ತು ಸರ್ಕಾರ ಎಲ್ಲ ರೀತಿಯಿಂದ ಇವತ್ತು ಕರೆಕ್ಟು ಸರ್ವೆ ಆಗ್ತಾಯಿಲ್ಲ. ಇವು ನಮ್ಮ ಮಳೆ ಮಾಪನ ಕೇಂದ್ರಗಳು ಟೋಟಲಿ ಫೇಲ್ ಆಗ್ಯಾವ. ಸರ್ಕಾರನೇ ಒಪ್ಕೊಂಡದ. ಇವತ್ತು ನಾನು ನಿಮ್ಮ ಪ್ರೆಸ್ ನೋಟ್ ನಾವು ಮಾಡಿದ್ದು ನಿಮಗೆ ಕೊಡ್ತೀವಿ. ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ನೀವು ಎಲ್ಲನೇ ಬಿಟ್ಟು ಮೊದಲು ನಮ್ಮ ರೈತರಿಗೆ ಅವ್ರಿಗೆ ಪರಿಹಾರ ಸಿಗಂಗೆ ಮಾಡಬೇಕು. ಮತ್ತು ಇವರಿಗೆ ಬೇರೆ ಬೇರೆ ರಾಜ್ಯಕ್ಕೆ ಮೈಗ್ರೇಷನ್ ಹೋಗಬಾರ್ದು. ಭಾಳಷ್ಟು ಜನರು ಇವತ್ತು ನಾವು ಭಾಳ ಮೂಮೆಂಟಲ್ಲಿ ಇರ್ತೀವಿ. ನಾವು ರೈಲ್ವೆ ಪ್ಲ್ಯಾಟ್ಫಾರ್ಮ್ನಾಗ ನೋಡಿದಾಗ ಇವತ್ತು ಯಾದಗಿರಿ ಪ್ಲ್ಯಾಟ್ಫಾರ್ಮ್ ಆಗಲಿ, ಇವತ್ತು ಗುಲ್ಬರ್ಗ ಪ್ಲ್ಯಾಟ್ಫಾರ್ಮ್ ಆಗಲಿ, ಗಾಣಗಾಪುರ ಆಗಲಿ, ರಾಯಚೂರಾಗಲಿ 80% ಜನರು ಇವತ್ತು ಬೇರೆ ಬೇರೆ ಊರಿಗೆ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಅದನ್ನು ನೀವು ತಪ್ಪಿಸ್ಲಿಕ್ಕೆ ನೀವು ಎಲ್ಲ ನಮ್ಮ ಸರ್ಕಾರದಿಂದ ಹೊಸ ಕಾನೂನು ಮಾಡ್ಯಾರ. ನರೇಗಾ ಸ್ಕೀಮ್ದು
ಅದನ್ನು ಕರೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು. ಕೇವಲ 5% 10% ಅಷ್ಟೇ ಇಲ್ಲಿ ಇವತ್ತು ರೈಟ್ ಟು ಎಂಪ್ಲಾಯ್ಮೆಂಟ್ ಅದರಲ್ಲಿ ಕೆಲಸ ಕೊಡ್ತಿದ್ದಾರೆ. ಅದಕ್ಕೆ ಈ ಎಲ್ಲ ರೀತಿಯಿಂದ ಸರ್ಕಾರ ಫೇಲ್ ಆಗ್ಯದ. ಅದಕ್ಕೆ ನಾವು ಮತ್ತೊಮ್ಮೆ ನಾವು ಈ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಉಸ್ತುವಾರಿ ಮಂತ್ರಿ ಯಾವುದೂ ಹಳ್ಳಿ ವಿಸಿಟ್ ಮಾಡಿಲ್ಲ, ಯಾವುದೂ ಹಳ್ಳಿ ವಿಸಿಟ್ ಮಾಡಿಲ್ಲ. ಪ್ರತಿ ತಾಲೂಕು ಒಂದೊಂದು ದಿವಸ ನೀವು ಅಲ್ಲಿ ಇದ್ದು ನೀವು ಯಾರು ಮಿಡಲ್ ಮ್ಯಾನ್ ಚಮಚಗಳಿಗೆ ಇಡಲಾರದೆ, ಮಿಡಲ್ ಮ್ಯಾನ್ ಇರಬಾರ್ದು, 1-to-1 ಡೈರೆಕ್ಟ್ ರೈತರ ಜೊತೆ ಮಾತಾಡ್ರಿ, ಅಪೋಸಿಷನ್ ಲೀಡರ್ಗಳ ಜೊತೆ ಮಾತಾಡ್ರಿ. ಇಲ್ಲಿ ನಿಮಗೆ ವಸ್ತು ಸ್ಥಿತಿ ಗೊತ್ತಾಗ್ತದೆ. ಭಾಳ ಗಂಭೀರ ಪರಿಸ್ಥಿತಿ ಅದು. ಇವತ್ತು ಮಕ್ಕಳಿಗೆ ಫೀಸ್ ಕೊಡ್ಲಿಕ್ಕೆ ರೊಕ್ಕ ಇಲ್ಲ, ದವಾಖಾನೆಗೆ ಹೋಗ್ಲಿಕ್ಕೆ ಅವ್ರಿಗೆ ರೊಕ್ಕ ಇಲ್ಲದ ಪರಿಸ್ಥಿತಿ ಬಂದರು. ಇವತ್ತು ಎಲ್ಲನೇ ಬಡ್ಡಿಯಿಂದ ರೊಕ್ಕ ತಂದು ಮನೆ ನಡೆಸುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಯಾವ ರಾಜಕೀಯ ಮಾಡಲಾರ್ದೆ ನೀವೆಲ್ಲ ದೊಡ್ಡ ಮಾಡಿರಿ, ನೀವು ನಮ್ಮ ಜನರಿಗೆ ಇಲ್ಲಿ ಎಲ್ಲ ಅನುಕೂಲತೆ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀವಿ. ಮನ್ನೊಂದು ಕೊಲೆಗೆ ಮುನ್ನೋಳಿ ಕ್ರಾಸಿಗೆ ಬಸವರಾಜನವರು ಬರ್ಬರ್ ಕೊಲೆಗೆ ಆರೋಪಗಳು ಹಿಡಿದ್ರು 25ನೇ ತಾರೀಕಿಗೆ. ಇಂಥ ಒಂದು ಭಾಳಷ್ಟು ಘಟನೆಗಳವ. ಇವತ್ತು ಇಲ್ಲಿ ನಾನು